ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆನ ಮೊದಲು ನೋಡೋಣ. ದ ಜೀನೋಟೈಪ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ಆರ್ ಕ್ಯಾಪಿಟಲ್ IA, ಕ್ಯಾಪಿಟಲ್ IB and capital IA, capital IO. Among the blood types of their children, how many different genotypes and phenotypes are possible? ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 3 genotypes, 3 phenotypes, 4 genotypes, 3 phenotypes, 4 phenotypes, 3 genotypes, 4 phenotypes and 4 genotypes. ಒಂದು ಆರ್ಗ್ಯಾನಿಸಮ್ ಅಂತ ತಗೊಂಡ್ರೆ ಅದರಲ್ಲಿ ಜೀನೋಟೈಪ್ ಅಂತಂದ್ರೆ ಇಟ್ ಇಸ್ ಅ ಸೆಟ್ ಆಫ್ ಜೀನ್ಸ್ ದಟ್ ಇಟ್ ಕ್ಯಾರೀಸ್. ಇನ್ನು ಆ ಆರ್ಗ್ಯಾನಿಸಮ್ ಅಲ್ಲಿ ಫಿನೋಟೈಪ್ ಅಂತ ನಾವು ನೋಡ್ತೀವಿ ಅಂತಂದ್ರೆ ಇಟ್ಸ್ ಅ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್, ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸುವಂತಹ ಫಿಸಿಕಲ್ ಕ್ಯಾರೆಕ್ಟರ್ಸ್. ಸೊ ಇಟ್ ಇಸ್ ದ ಅಬ್ಸಾರ್ವೆಬಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಥವಾ ಸಿಂಪಲ್ ಆಗಿ ಒಂದು ಆರ್ಗ್ಯಾನಿಸಮ್ನ ಮಾರ್ಫಾಲಜಿ ಅಂತ ಕೂಡ ನಾವು ಹೇಳಬಹುದು. ಇನ್ನು ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆ ನೋಡೋಣ. ದ ಜೀನೋಟೈಪ್ಸ್ ಆಫ್ ಹಸ್ಬೆಂಡ್ ಅಂಡ್ ವೈಫ್, ಇವರಿಬ್ಬರಿನ ಜೀನೋಟೈಪ್ ಕೊಟ್ಟಿದ್ದಾರೆ. ಏನದು? ಹಸ್ಬೆಂಡ್ ಇಂದು ಕ್ಯಾಪಿಟಲ್ IA, ಕ್ಯಾಪಿಟಲ್ IB ಎರಡು ಡಾಮಿನೆಂಟ್ ಅಲೀಲ್ಸ್ಗಳ ಜೊತೆ ಇದೆ. ಇನ್ನು ವೈಫ್ದು ಕ್ಯಾಪಿಟಲ್ IA, ಕ್ಯಾಪಿಟಲ್ IO ಅಂತಂದ್ರೆ ಒಂದು ಡಾಮಿನೆಂಟ್ ಇದೆ, ಒಂದು ರಿಸೆಸಿವ್ ಅಲೀಲ್ ಇದೆ. ಬಿಫೋರ್ ಗೋಯಿಂಗ್ ಇನ್ ಟು ದಿಸ್, ಹ್ಯೂಮನ್ ಬ್ಲಡ್ ಗ್ರೂಪ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹ್ಯೂಮನ್ ಬ್ಲಡ್ ಗ್ರೂಪ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಅಲಿಲಿಸಮ್. ಮಲ್ಟಿಪಲ್ ಅಲಿಲಿಸಮ್ ಅಂದ್ರೆ ಫಾರ್ ಒನ್ ಸಿಂಗಲ್ ಜೀನ್ ದೇರ್ ಆರ್ ಟೂ ಟು ಮೆನಿ ಅಲೀಲ್ಸ್. ಹ್ಯೂಮನ್ ಬ್ಲಡ್ ಗ್ರೂಪ್ ಬಂತಂದ್ರೆ 3 ಡಿಫರೆಂಟ್ ಅಲೀಲ್ಸ್ ಗಳಿದೆ. ದಟ್ ಇಸ್ IA, IB ಅಂಡ್ IO. ಈ IO ನ ಸ್ಮಾಲ್ ಲೆಟರ್ I ಅಂತ ಕೂಡ ನಾವು ಬರೀಬಹುದು. IA and IB are dominant alleles, whereas IO is recessive. ಇನ್ನು ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಗೆ ಬಂತಂದ್ರೆ ಈ ಹಸ್ಬೆಂಡ್ ವೈಫ್ಗೆ ಇರುವಂತಹ ಮಗುವಿನ ಎಷ್ಟು ಜೀನೋಟೈಪ್ಸ್ ಮತ್ತೆ ಎಷ್ಟು ಫಿನೋಟೈಪ್ಸ್ ಪಾಸಿಬಲ್ ಇರಬಹುದು ಅಂತ ಕೇಳಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇದರಿಂದ ನಮಗೆ 2 ರೀತಿಯಾದ ಗ್ಯಾಮೆಟ್ಸ್ ಬರಬಹುದು. ದಟ್ ಇಸ್ IA ಅಂಡ್ IB. ಇಲ್ಲೂ ಕೂಡ ನಮಗೆ 2 ರೀತಿಯಾದ ಗ್ಯಾಮೆಟ್ಸ್ ಬರಬಹುದು, IA ಅಂಡ್ IO. ಸೊ ಇನ್ F1 ಜನರೇಷನ್ ಅಂತಂದ್ರೆ ಇವರ ಆಫ್ ಸ್ಪ್ರಿಂಗ್ಸ್ಗಳು ಏನಾಗಿರ್ಬೋದು? ಒಂದು ಸಿಂಪಲ್ ಪನ್ನೆಟ್ ಸ್ಕ್ವೇರ್ ಹಾಕೋಣ. IA, IB, ದಟ್ ಇಸ್ ಹಸ್ಬೆಂಡ್, IA, IO, ದಿಸ್ ಇಸ್ ವೈಫ್, ಮೇಲ್ ಅಂಡ್ ಫೀಮೇಲ್. ಇವರ ಮಧ್ಯೆ ಕ್ರಾಸ್ ಆದಾಗ ದ ಆಫ್ ಸ್ಪ್ರಿಂಗ್ ಮೇ ಹ್ಯಾವ್ IA, IA or IA, IB or IA, IO or IB, IO. IA and IA, two dominant alleles are present together. A blood group ಬರುತ್ತೆ ಅದರಲ್ಲಿ. IA and IB ಇದರಲ್ಲೂ ಕೂಡ 2 ಡಾಮಿನೆಂಟ್ ಅಲೀಲ್ಸ್ ಇದೆ, ಬಟ್ ದೇ ಆರ್ ಕೋ-ಡಾಮಿನೆಂಟ್, ಅದರಿಂದ AB ಬ್ಲಡ್ ಗ್ರೂಪ್ ಬರುತ್ತೆ. IA ಅಂಡ್ IO ಇಲ್ಲಿ ಒಂದು ಡಾಮಿನೆಂಟ್ ಒಂದು ರಿಸೆಸಿವ್ ಇದೆ, ಸೊ A ಬ್ಲಡ್ ಗ್ರೂಪ್. ಇನ್ನು IB, IO ಇಲ್ಲೂ ಕೂಡ ಒಂದು ಡಾಮಿನೆಂಟ್ ಒಂದು ರಿಸೆಸಿವ್ ಅಲ್ಲಿ ಇದೆ, ಸೊ B ಬ್ಲಡ್ ಗ್ರೂಪ್. ಆದ್ರಿಂದ ನಮಗೆ 2 ಆಫ್ ಸ್ಪ್ರಿಂಗ್ಸ್ ಅಲ್ಲಿ A ಬ್ಲಡ್ ಗ್ರೂಪ್ ಇರಬಹುದು, ಒಂದರಲ್ಲಿ AB ಇರಬಹುದು, ಇನ್ನೊಂದರಲ್ಲಿ B ಬ್ಲಡ್ ಗ್ರೂಪ್ ಇರಬಹುದು. ಸೊ ವಿ ಹ್ಯಾವ್ 3 different phenotypes but 4 different genotypes. ಆದುದರಿಂದ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ,
The genotype of a husband and wife are IA, IB and IA, IO. Among the blood types of their children, how many different genotypes and phenotypes are possible? ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ 4 genotypes and 3 phenotypes. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತ ಕೀ ಕಾನ್ಸೆಪ್ಟ್ ಅಬೌಟ್ ಇನ್ಹೆರಿಟೆನ್ಸ್ ಆಫ್ ಹ್ಯೂಮನ್ ಬ್ಲಡ್ ಗ್ರೂಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.